ವಿಶ್ವವಿಖ್ಯಾತ ಮೈಸೂರು ದಸರಾ 2025 ಸಂಪೂರ್ಣವಾಗಿ ಯಶಸ್ಸುಗೊಂಡಿದೆ. ಹೀಗಾಗಿ ಆ ಯಶಸ್ಸಿನ ರೂವಾರಿಗಳಂತಹ ದಸರಾ ಗಜಪಡೆ ಅಂದರೆ 14 ಆನೆಗಳು ಕೂಡ ಇಂದು ತನ್ನ ಸ್ವಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಬಳ್ಳೆ ಇರ್ಬೋದು, ಮತ್ತಿಗೂಡು, ಹೀಗೆ ಅನೇಕ ಕ್ಯಾಂಪ್ಗಳಿಂದ ಬಂದಂತಹ ಆನೆಗಳು ಅಂದರೆ ದಸರಾ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಬಂದಂತಹ 14 ಆನೆಗಳು ಕೂಡ ತನ್ನ ಸ್ವಸ್ಥಾನಕ್ಕೆ ಮರಳುತ್ತಾ ಇದೆ. ಅದರ ಜೊತೆ ಬಂದಂತಹ ಮಾವುತರು ಕಾವಾಡಿಗರು ಕೂಡ ತಮ್ಮ ಸ್ವಸ್ಥಾನಕ್ಕೆ ತೆರಳುತ್ತಾ ಇರ್ತಕ್ಕಂಥದ್ದು. ಹೀಗಾಗಿ 14 ಲಾರಿಗಳಲ್ಲಿ ಏನು ಆನೆಗಳನ್ನು ಸಾಗಿಸುವಂತಹ ಪ್ರಕ್ರಿಯೆ ನಡೀತಾ ಇದೆ. ಅರಣ್ಯ ಇಲಾಖೆಯಿಂದ ಇವತ್ತು ಏನು ವಿಶೇಷವಾದಂತಹ ಒಂದು ಪೂಜೆಯನ್ನು ಮಾಡಿ ಆ ಆನೆಗಳಿಗೆ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇಂದು ಈ ಒಂದು 2025ರ ದಸರಾವನ್ನು ಯಶಸ್ವಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿ ಏನು ಒಂದು ತೃಪ್ತಿ ಮನೋಭಾವದಿಂದ ಆನೆಗಳು ನಾಡಿನಿಂದ ಕಾಡಿಗೆ ತೆರಳುತ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿನ ಮಾವುತರು ಕಾವಾಡಿಗರು ಸೇರಿದಂತೆ ಆನೆಗಳಿಗೂ ಕೂಡ ಸಾಕಷ್ಟು ರೀತಿಯಾದಂತಹ ಬೇಸರದ ಸಂಗತಿ. ಯಾಕಂದರೆ ಈ 60 ದಿನಗಳ ಕಾಲ ಅಂದರೆ 2 ತಿಂಗಳ ಕಾಲ ರಾಜ ಆತಿಥ್ಯವನ್ನು ಪಡೆದಂತಹ ದಸರಾ ಗಜಪಡೆಗಳು ಇವತ್ತು ಕಾಡಿಗೆ ಮರಳುತ್ತಾ ಇದೆ. ಹೀಗಾಗಿ ಏನು ಕಂಜನ ಆನೆ ಇರ್ಬೋದು, ಏಕಲವ್ಯ ಆನೆ ಇರ್ಬೋದು, ಅಥವಾ ರೂಪ ಇರ್ಬೋದು, ಹೇಮಾವತಿ ಇರ್ಬೋದು, ಹೀಗೆ ಅನೇಕ ಆನೆಗಳು ಸಾಕಷ್ಟು ಪ್ರವಾಸಿಗರನ್ನು ಸೆಳೀತಾ ಇತ್ತು. ಇದರ ಜೊತೆ ಭಾಳ ಪ್ರಮುಖವಾಗಿ ಭೀಮಾ ಆನೆ ಕೂಡ ಸಾಕಷ್ಟು ಈ ಬಾರಿಯ ಸೋಷಿಯಲ್ ಮೀಡಿಯಾ ಕಿಂಗ್ ಆಗಿದೆ ಅಂತ ಹೇಳಿ ಕೂಡ ತಪ್ಪಾಗಿಲ್ಲ. ಹೀಗಾಗಿ ಅದ್ರ ಜೊತೆ ಸಾಕಷ್ಟು ಜನ ಏನು ಸಾರ್ವಜನಿಕರುಗಳು ಕೂಡ ಈ ಬಾರಿ ವಿಶೇಷವಾಗಿ ಆನೆಗಳನ್ನು ಕಣ್ತುಂಬಿಕೊಳ್ಳೋಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಹಾಗೂ ಆನೆಗಳು ಏನು ತೆರಳುತ್ತಾ ಇದೆ, ಹೀಗಾಗಿ ತೆರಳುವಂತಹ ಆನೆಗಳಿಗೂ ಕೂಡ ಮೈಸೂರಿನ ಜನ ಸಾಕಷ್ಟು ಬೀಳ್ಕೊಡುಗೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಹಾಗೂ ಆನೆಗಳನ್ನು ಫೋಟೋವನ್ನು ತೆಗೆದುಕೊಳ್ತಕ್ಕಂಥದ್ದು, ಆನೆಗಳನ್ನು ಏನು ಹತ್ತಿರದಿಂದ ನೋಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೂ ಕ್ಯಾಪ್ಟನ್ ಅಭಿಮನ್ಯು ಈ ಬಾರಿ 6ನೇ ಬಾರಿ ತನ್ನ ಒಂದು ಅಂಬಾರಿಯನ್ನು ಹೊತ್ತು ಸಾಕಷ್ಟು ಸಕ್ಸಸ್ಸನ್ನು ಕಂಡು ಈಗಾಗಲೇ ಕಾಡಿನ ಹತ್ತ ತೆರಳೋದಕ್ಕೆ ಸಾಕಷ್ಟು ಸಿದ್ಧತೆಯನ್ನು ನಡೆಸಿದ್ದಾನೆ. ಹೀಗಾಗಿ ತನ್ನ ಸ್ವಸ್ಥಾನ ಆಗಿರುವಂತಹ ಮತ್ತಿಗೂಡು ಕ್ಯಾಂಪ್ಗೆ ತೆರಳಲು ಸನ್ನದ್ಧರಾಗಿರ್ತಕ್ಕಂಥದ್ದು. ಹೀಗಾಗಿ 2025ನೇ ದಸರಾ ಏನಿತ್ತು, ಇದನ್ನು ವಿಶೇಷವಾಗಿ ಈ ಬಾರಿ ಕೂಡ ಸಾಕಷ್ಟು ಚಾಲೆಂಜಸ್ ಇತ್ತು. ಅಂದರೆ ಅರಣ್ಯ ಇಲಾಖೆಗೂ ಕೂಡ ಚಾಲೆಂಜಸ್ ಇತ್ತು. ಹಾಗೂ ಈ ಬಾರಿಯ ದಸರಾದಲ್ಲಿ 14 ಆನೆಗಳು ಕೂಡ ಒಮ್ಮೆಗೆ 14 ಆನೆಗಳು ಕೂಡ ಏನು ಮೆರವಣಿಗೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಅರಣ್ಯ ಇಲಾಖೆ ಕೂಡ ಸಾಕಷ್ಟು ಪರಿಶ್ರಮವನ್ನು ಕೂಡ ಪಟ್ಟಿದೆ. ಈ ನಿಟ್ಟಿನಲ್ಲಿ ಈ ಬಾರಿಯ ದಸರಾವನ್ನು ಯಶಸ್ವಿಗೊಳಿಸುವಂಥ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ, ಮಾವುತರು, ಕಾವಾಡಿಗರು ಸೇರಿದಂತೆ ಎಲ್ಲರ ಪ್ರಯತ್ನ ಸಫಲ ಆಗಿದೆ. ಯಶಸ್ವಿ ದಸರಾವನ್ನು ಮುಗಿಸಿ ತನ್ನ ಏನು ಸ್ವಸ್ಥಾನಕ್ಕೆ ತೆರಳುವುದಕ್ಕೆ ಗಜಪಡೆ ಸಿದ್ಧವಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶ್ರೇಷ್ಠತೆ ಯಶಸ್ ಮಾವತ್ತು, ನಿಮ್ಮ ಧ್ವನಿ ನ್ಯೂಸ್.